ಶಿವಮೊಗ್ಗ ಬೆಳಗಾವಿಗೆ ಡೇಂಜರ್. ಕುಸಿಯುತ್ತೆ ಗುಡ್ಡ, ಕರಗುತ್ತೆ ಬೆಟ್ಟ, ಲಕ್ಷ ಎಕರೆ ಕಾಡಿಗೆ ಅಪಾಯ. ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸರ್ಕಾರ ರಿಲೀಸ್ ಮಾಡಿರೋ ವರದಿಯೊಂದು ಮಲೆನಾಡು ಜಿಲ್ಲೆಗಳ ಬಗ್ಗೆ ಆತಂಕಕಾರಿ ವಿಚಾರಗಳನ್ನು ಹೊರಹಾಕಿದೆ. ಮುಖ್ಯವಾಗಿ ಶಿವಮೊಗ್ಗ ಬೆಳಗಾವಿಗಳಲ್ಲಿ ಒಂದಲ್ಲ ಎರಡಲ್ಲ 100 ಎಕರೆಯಷ್ಟು ಅರಣ್ಯ ನಾಶ ಆಗಿದೆ ಅಂತ ಈ ರಿಪೋರ್ಟ್ ಹೇಳಿದೆ. ಪ್ರತ್ಯೇಕ ಸಚಿವಾಲಯ, ಇಲಾಖೆ, 100 ಕೋಟಿ ಅನುದಾನ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ, ಬಯಾಲಜಿಕಲ್ ಹಾಟ್ಸ್ಪಾಟ್ ಅನ್ನೋ ಬಿರುದುಗಳಿದ್ರೂ ಕೂಡ 100 ಎಕರೆ ಅರಣ್ಯ ನಾಶ ಆಗ್ತಿದೆ. ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಇರೋದೇ 4 ಬಯಾಲಜಿಕಲ್ ಹಾಟ್ಸ್ಪಾಟ್ಗಳು: ಹಿಮಾಲಯಾಸ್, ಇಂಡೋ ಬರ್ಮಾ ಅರಣ್ಯ ಪ್ರದೇಶ, ನಿಕೋಬಾರ್ ದ್ವೀಪಗಳಲ್ಲಿ ಬರೋ ಸಂಡರ್ಲ್ಯಾಂಡ್ ಮತ್ತು ನಮ್ಮ ಪಶ್ಚಿಮ ಘಟ್ಟಗಳು. ಅದರಲ್ಲೂ ಪಶ್ಚಿಮ ಘಟ್ಟಗಳು ಅತಿ ಹೆಚ್ಚು ಸ್ಪ್ರೆಡ್ ಆಗಿರೋದಲ್ಲಿ ನಮ್ಮ ಕರ್ನಾಟಕದಲ್ಲಿ. ದುರಂತ ಅಂದರೆ ಮಲೆನಾಡಿನ ಕೇಂದ್ರ ಅಂತ ಕರೆಸಿಕೊಳ್ಳೋ ಅತಿ ಹೆಚ್ಚು ಮಳೆಯಾಗೋ ಆಗುಂಬೆ, ಹುಲಿಕಲ್ಗಳಿರೋ ಶಿವಮೊಗ್ಗದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಆಗಿದೆ. ಹಾಗಿದ್ರೆ ಈ ರಿಪೋರ್ಟ್ ಏನು ಹೇಳ್ತಾ ಇದೆ? ಇದು ಯಾಕೆ ಆತಂಕಕಾರಿ? ನಮ್ಮ ಮಲೆನಾಡಿನ ಭಾಗವೇ ಆಗಿರೋ ಕೊಡಗು ಮತ್ತು ವೈನಾಡಿನಲ್ಲಿ ಏನೆಲ್ಲ ಆಯ್ತಲ್ಲ, ಅದನ್ನು ಎದುರಿಸೋಕೆ ಈ ಭಾಗ ಕೂಡ ಹೇಗೆ ಈಗ ಹತ್ರ ಆಗ್ತಾ ಇದೆ, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ಏನಿದು ರಿಪೋರ್ಟ್? ಸ್ನೇಹಿತರೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಪಶ್ಚಿಮ ಘಟ್ಟಗಳ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಅರಣ್ಯ ಪ್ರಮಾಣ ಯಾವ ರೀತಿ ಕಮ್ಮಿ ಆಗಿದೆ ಅನ್ನೋ ಡೇಟಾ ಇದೆ. ಬೆಳಗಾವಿಯಲ್ಲಿ 24.9 ಚದರ ಕಿಲೋಮೀಟರ್ ಕಾಡು ನಾಶ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರೋಬ್ಬರಿ 74.5 ಚದರ ಕಿಲೋಮೀಟರ್ ಕಾಡು ಕಣ್ಮರೆಯಾಗಿದೆ. ಅಂದರೆ ಶಿವಮೊಗ್ಗ ನಗರಕ್ಕಿಂತ ಹೆಚ್ಚು ಅರಣ್ಯ ಕಣ್ಮರೆಯಾಗಿದೆ. ಉಳಿದಂತೆ ಬಂಡೀಪುರ, BRT ಟೈಗರ್ ರಿಸರ್ವ್ಸ್ ಇರೋ ಚಾಮರಾಜನಗರದಲ್ಲೂ ಕೂಡ 3.3 ಚದರ ಕಿಲೋಮೀಟರ್ ಕಾಡು ಕಿತ್ಕೊಂಡು ಹೋಗಿದೆ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇರೋ ಮೈಸೂರು ಜಿಲ್ಲೆಯಲ್ಲೂ 15.3 ಚದರ ಕಿಲೋಮೀಟರ್ ಕಾಡು ಖಾಲಿಯಾಗಿದೆ. ಒಟ್ಟು 4 ಜಿಲ್ಲೆಗಳಲ್ಲಿ 117 ಚದರ ಕಿಲೋಮೀಟರ್ ಅರಣ್ಯ ನಾಶ ಆಗಿದೆ. ಅಂದರೆ ಹೆಚ್ಚು ಕಮ್ಮಿ ನಮ್ಮ ಮೈಸೂರಿನಷ್ಟು ಕಾಡು ನಾಪತ್ತೆಯಾಗಿದೆ. ಇದು ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಥವಾ MOEFCC ರಿಲೀಸ್ ಮಾಡಿರೋ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ISFR. ಪ್ರತಿ 2 ವರ್ಷಗಳಿಗೊಮ್ಮೆ ಸರ್ಕಾರ ಈ ISFR ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಈಗ 2023 ವರದಿಯಲ್ಲಿ ಈ ರೀತಿ ಭಯಂಕರ ವಿಚಾರವನ್ನು ಹೊರಹಾಕಿದೆ. ಅದರಲ್ಲೂ ಭಾರತದ 4 ಎಕಾಲಜಿಕಲ್ ಹಾಟ್ಸ್ಪಾಟ್ ಅಥವಾ ಜೀವ ವೈವಿಧ್ಯದ ಪ್ರಮುಖ ತಾಣಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳು ಕೂಡ ಏನು ಸೇರ್ಕೊಂಡಿದ್ದಾವೆ. ಈ ಜಾಗದಲ್ಲಿ ಇಂತಹ ದುರಂತ ನಡೀತಿರೋದು ಆತಂಕಕಾರಿ ವಿಚಾರ. ಹಾಟ್ಸ್ಪಾಟ್ ಅತ್ಯಂತ ಸಣ್ಣ ಜಾಗದಲ್ಲಿ ದೊಡ್ಡ ಸಂಖ್ಯೆಯ ಪ್ರಾಣಿ, ಪಕ್ಷಿ, ಸಸ್ಯ ಸಂಕುಲ, ವಿಶ್ವದಲ್ಲೇ ಎಲ್ಲೂ ಸಿಗದಂಥ ಅಪರೂಪದ ಇಂತಹ ಜೀವ ಪ್ರಭೇದಗಳು ದೊಡ್ಡ ಪ್ರಮಾಣದಲ್ಲಿದ್ದು ಬೇರೆಲ್ಲ ಕಡೆ ನಾಶವಾಗ್ತಾ ಬಂದಿದ್ದು, ಇಲ್ಲದನ್ನು ಉಳಿಸಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಆ ಜಾಗವನ್ನು ಎಕಾಲಜಿಕಲ್ ಹಾಟ್ಸ್ಪಾಟ್ ಅಂತ ಗುರುತಿಸ್ತಾರೆ. ನಿಮ್ಗೆ ಗೊತ್ತಿರಲಿ, ಈ ರೀತಿ ಇಡೀ ಜಗತ್ತಲ್ಲಿರೋದೇ ಕೇವಲ 36 ಹಾಟ್ಸ್ಪಾಟ್ಸ್. ಈ 36 ಹಾಟ್ಸ್ಪಾಟ್ಸ್ ಕೇವಲ 2.5% ಭೂಮಿಯಲ್ಲಿ ಆವರಿಸಿಕೊಂಡಿವೆ. ಆದರೆ ಈ 2.5% ಜಾಗದಲ್ಲಿ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಪ್ರಾಣಿ, ಸಸ್ಯ ಪ್ರಭೇದ ವಾಸ ಮಾಡ್ತಿವೆ. ಜಗತ್ತಿನ 43% ಪಕ್ಷಿ ಸಂಕುಲ, ಸಸ್ತನಿ, ಸರೀಸೃಪ, ಉಭಯವಾಸಿಗಳಿವೆ. ಒಂದೊಂದು ಹಾಟ್ಸ್ಪಾಟ್ಗಳಲ್ಲೂ ಕನಿಷ್ಠ 1,500 ಎಂಡೆಮಿಕ್ ಸ್ಪೀಶೀಸ್ ಇರ್ತವೆ. ಉಳಿದ ಜಾಗನೆಲ್ಲ ಮನುಷ್ಯರು ನೀರು ಕುಡಿದಾಗಿದೆ. ಈಗ 2.5% ಭೂಮಿ ಮಾತ್ರ ಉಳ್ಕೊಂಡಿರೋದು ಇಡೀ ಭೂಮಿಯಲ್ಲಿ ಈ ರೀತಿ. ಅಂತ ಹಾಟ್ಸ್ಪಾಟ್ ಅಂತ ಗುರುತಿಸಿಕೊಂಡಿರೋ ಪಶ್ಚಿಮ ಘಟ್ಟದಲ್ಲಿ ಈ ರೀತಿ ಆಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಈಗ ಆಲ್ರೆಡಿ 70% ಸಸ್ಯ ಸಂಕುಲ ನಾಶ ಆಗಿದೆ. ಉಳಿದಿರೋದು ಕೇವಲ 30%. ಹೀಗೆ ಅಳಿವಿನಂಚಿದಿರೋ ಪಶ್ಚಿಮ ಘಟ್ಟಗಳೇ ದಕ್ಷಿಣ ಭಾರತದ ಆಲ್ಮೋಸ್ಟ್ ಎಲ್ಲ ನದಿಗಳ ಮೂಲ ನಮ್ಮ ಜಲಗರ್ಭ. ವಿಪರ್ಯಾಸ ಏನು ಅಂದರೆ, ಈ ನೀರಿಗಾಗಿ ಅದೇ ಜಲಗರ್ಭಕ್ಕೆ ಕೈ ಹಾಕೋಕೆ ಕಾಡಿನ ನಾಶ ಮಾಡಲಾಗ್ತಿದೆ. ಶಿವಮೊಗ್ಗದಲ್ಲಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಸ್, ಮಿನಿ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ಗಳು, ಹೆದ್ದಾರಿ ಅಗಲೀಕರಣದಿಂದ ಘಟ್ಟಗಳಿಗೆ ಹೊಡೆತ ಬೀಳ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಮಹದಾಯಿ ಯೋಜನೆ ಜಾರಿಗೆ ಪ್ರತಿಯಾಗಿ ಗೋವಾ ಸರ್ಕಾರದ ಪವರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಗಳಿಗೆ ಭೂಮಿ ಕೊಡಲಾಗ್ತಿದೆ. ಯಾವ ಭೂಮಿ? ಕಾಡಲ್ಲಿರೋದು. ಮೈಸೂರು, ಚಾಮರಾಜನಗರ ಭಾಗದಲ್ಲಿ ರೆಸಾರ್ಟ್ಸ್, ಕಲ್ಲು ಗಣಿಗಾರಿಕೆ ಹಾವಳಿ ಮಿತಿ ಮೀರಿದೆ. ಹೀಗೆ ಎಲ್ಲ ಕಡೆ ದೊಡ್ಡ ಪ್ರಮಾಣದ ಅರಣ್ಯ ಒತ್ತುವರಿ ನಡೀತಾ ಇದೆ. ಕಳೆದ ಸೆಪ್ಟೆಂಬರ್ ಅಂತ್ಯಕ್ಕೆ ರಾಜ್ಯದಲ್ಲಿ ಒತ್ತುವರಿಯಾಗಿರುವುದು ಸುಮಾರು 2.37 ಲಕ್ಷ ಎಕರೆ ಕಾಡು. ಈ ಪೈಕಿ ರಿಕವರ್ ಆಗಿರೋದು ಕೇವಲ 28,000 ಎಕರೆ, ಅಂದರೆ ಸುಮಾರು 12% ಮಾತ್ರ. ಎನ್ಕ್ರೋಚ್ಮೆಂಟ್ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಇತ್ತೀಚೆಗೆ ರಾಜ್ಯ ಸರ್ಕಾರ 3 ಎಕರೆಗಿಂತ ಕಮ್ಮಿ ಅರಣ್ಯ ಒತ್ತುವರಿ ಮಾಡಿಕೊಂಡಿರೋರನ್ನ ತೆರವುಗೊಳಿಸಬಾರದು ಅಂತ ನಿರ್ಧಾರ ಮಾಡಿದೆ. ಆಶ್ಚರ್ಯ ಅಂದರೆ ಬರೋಬ್ಬರಿ 1.07 ಲಕ್ಷ ಕೇಸ್ಗಳಲ್ಲಿ 3 ಎಕರೆಗಿಂತ ಕಮ್ಮಿ ಅರಣ್ಯ ಎನ್ಕ್ರೋಚ್ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಈ 1.07 ಲಕ್ಷ ಕೇಸ್ಗಳಿಗೆ ಸಂಬಂಧಪಟ್ಟ 1.39 ಲಕ್ಷ ಎಕರೆ ಅರಣ್ಯ ಪ್ರದೇಶದ ಕತೆ ಮುಗಿತು ಅಂತಾನೆ ಲೆಕ್ಕ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯಕ್ಕಿಂತ ಮುಂಚೆ 7
ಇಂಡಿಯನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಮಲೆನಾಡಿಗೆ ಕಾದಿದೆ ಆಪತ್ತು. ಬರುತ್ತಾ ವಯನಾಡ್ ಜೋಶಿಮಠ್ ಪರಿಸ್ಥಿತಿ. ಸ್ನೇಹಿತರೆ, ಇದೇ ವರ್ಷ 2024ರಲ್ಲಿ ದಕ್ಷಿಣ ಭಾರತ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಕೇಳರಿಯದ ದುರಂತ ಆಯಿತು. ವಯನಾಡು ಇನ್ಸಿಡೆಂಟ್ನಲ್ಲಿ ಬಲಿಯಾಗಿದ್ದು 300ಕ್ಕೂ ಅಧಿಕ ಜನ. ಇನ್ನು ಉತ್ತರದ ಜೋಶಿಮಠ್ ಪರಿಸ್ಥಿತಿ ನೋಡಿ. ಉತ್ತರಾಖಂಡ್ನ ಮುಳುಗ್ತಿರೋ ನಗರ ಅಂತಲೇ ಕರೆಯಲಾಗ್ತಾ ಇದೆ. ಅಲ್ಲಿ ಲ್ಯಾಂಡ್ ಸಬ್ಸಿಡೆನ್ಸ್ ಅನ್ನೋ ಭೌಗೋಳಿಕ ಪ್ರಕ್ರಿಯೆ ಆಗ್ತಾ ಇದೆ. ಅತಿಯಾದ ಅಭಿವೃದ್ಧಿಯಿಂದ ಇಡೀ ಬೆಟ್ಟನೇ ಕುಸಿತಾ ಇದೆ. ಇದಕ್ಕೆಲ್ಲ ಕಾರಣ ಅರಣ್ಯನಾಶ ಹಾಗೂ ಅದರಿಂದ ಉಂಟಾಗೋ ಮಣ್ಣಿನ ಸವಕಳಿ. ಈಗ ಆಲ್ರೆಡಿ ಮಲೆನಾಡಿನಲ್ಲೂ ಪ್ರತಿ ವರ್ಷ ಈ ರೀತಿಯ ಇನ್ಸಿಡೆಂಟ್ ಶುರು ಆಗ್ಬಿಟ್ಟಿವೆ. ವಯನಾಡು ದುರಂತದ ಟೈಮ್ನಲ್ಲೇ ಹಾಸನ, ಕೊಡಗಲ್ಲೂ ಗುಡ್ಡ ಕುಸಿತ ಉಂಟಾಗಿದೆ. ಕೊಡಗಿಗೆ ಇನ್ನು 2018ರ ಗಾಯ ಮಾಸಿಲ್ಲ, ನೆನಪಿರ್ಬೋದು ಕೆಲವರಿಗೆ. ಪ್ರತಿ ವರ್ಷ ಗುಡ್ಡ ಕುಸಿತ ಆಗ್ತಾನೆ ಇದೆ. ಆ ಗಾಯ ಮಾಸಕ್ಕೆ ಟೈಮೂ ಸಿಕ್ಕಿಲ್ಲ. ಈ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲೂ ಗುಡ್ಡ ಕುಸಿದು ವಾಹನಗಳು ಮಣ್ಣು ಅಡಿಗಡೆ ಸೇರ್ಕೊಂಡ್ಬಿಟ್ಟಿದ್ವು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಸುತ್ತಮುತ್ತ ಅಂತೂ ಗುಡ್ಡಗಳು ಕುಸಿಯೋಕೆ ಶುರುವಾಗಿದ್ದಾವೆ. ಸ್ನೇಹಿತರೆ, ಒಂದು ಸ್ಟಡಿ ಪ್ರಕಾರ 1990, 2000, 2010 ಮತ್ತು 2020ರಲ್ಲಿ ಪಶ್ಚಿಮ ಘಟ್ಟಗಳ ಪ್ರತಿ ಹೆಕ್ಟೇರ್ ಪ್ರದೇಶವಾಗಿ 32.3, 46.2, 50.5 ಹಾಗೂ 62.7 ಟನ್ ಮಣ್ಣನ್ನ ಕಳ್ಕೊಂಡ್ಬಿಟ್ಟಿವೆ. ಅಷ್ಟು ಮಣ್ಣು ಸವಕಳಿಯಾಗಿ ಹೋಗಿದೆ. ಈ 4 ದಶಕಗಳ ಸರಾಸರಿ ತೆಗೆದರೆ ಮಣ್ಣಿನ ಸವಕಳಿ 94% ಜಾಸ್ತಿನೇ ಆಗಿದೆ. ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಕೆಲವೊಮ್ಮೆ ಗುಡ್ಡ ಕುಸಿದಿದ್ರು ಅರಣ್ಯ ನಾಶದಿಂದ ಮಣ್ಣಿನ ಸವಕಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ವಯನಾಡಲ್ಲಿ ಆದಂತೆ ಒಂದೇ ಸಲ ದೊಡ್ಡ ದುರಂತಗಳಾಗೋ ಅಪಾಯ ಇರುತ್ತೆ. ಇದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಅಗಲೀಕರಣ, ರೆಸಾರ್ಟೀಕರಣ ಆಗ್ತಾ ಇದ್ರೆ ದುರಂತ ತಪ್ಪಿಸೋಕೆ ಯಾರ ಕೈಲೂ ಆಗಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ. ಸದ್ಯ ಹವಾಮಾನ ಬದಲಾವಣೆಯಿಂದ ಪಶ್ಚಿಮ ಘಟ್ಟಗಳಲ್ಲಿ 2017ರ ನಂತರ ವಿಪರೀತ ಮಳೆ ಹಾಗೂ ಮಳೆ ಕೊರತೆ ಎರಡೂ ವಿಚಿತ್ರವಾಗಿ ಕಾಡೋಕೆ ಶುರುವಾಗಿವೆ. ಒಂದ್ಸಲಿ ಮಳೆ ಜಾಸ್ತಿ, ಒಂದ್ಸಲಿ ಮಳೆನೇ ಇಲ್ಲ. ಮಳೆ ಬಂದ್ರೆ ಯಾವ ರೀತಿ ಬರುತ್ತೆ ಇಲ್ಲಿ? ಕೇವಲ 2-3 ದಿನಕ್ಕೆ 400 ಮಿಲಿಮೀಟರ್ವರೆಗೂ ಮಳೆ ಸುರಿದು ಗುಡ್ಡ ಕುಸಿತ ಎಲ್ಲ ಉಂಟಾಗಿರೋ ಎಕ್ಸಾಂಪಲ್ಸ್ ಇದೆ. ಆದರೆ ಅದರ ಬೆನ್ನಲ್ಲೇ ಮಳೆ ಕೊರತೆ, ಫುಲ್ ಒಣಗೋಕೆ ಶುರುವಾಗುತ್ತೆ. ವಿಚಿತ್ರ ಸನ್ನಿವೇಶ. ಮಳೆ ಈ ರೀತಿ ಬಹಳ ಅನ್ಪ್ರಿಡಿಕ್ಟಬಲ್ ಆಗ್ತಿರೋದ್ರಿಂದ ಅಲ್ಲಿನ ಬೆಳೆಗಳಿಗೂ ಹೊಡೆತ ಬೀಳ್ತಿದೆ. ಪ್ರತಿ ವರ್ಷನೂ ಕಾಫಿ ಬೆಳೆ ಔಟ್ಪುಟ್ 10-15% ಡೌನ್ ಆಗಿದೆ. ದೇಶದಲ್ಲಿ ಅರಣ್ಯ ಜಾಸ್ತಿ ಆಗ್ತಾ ಇದೆಯಾ? MOEFCCಯ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ದೇಶದಲ್ಲಿ 2021ರಲ್ಲಿ 21.71% ಕಾಡಿತ್ತು. 2023ರಲ್ಲಿ 21.76%ಗೆ ಹೆಚ್ಚಾಗಿದೆ ಅಂತ ಹೇಳ್ತಿದೆ. ಟ್ರೀ ಕವರ್ ಅಥವಾ ಮರಗಳ ಸಂಖ್ಯೆ 2.91%ನಿಂದ 3.41%ಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದೆ. ಆದರೆ ಈ ರಿಪೋರ್ಟ್ನಲ್ಲಿ ಬಿದಿರಿನ ಪ್ಲಾಂಟೇಶನ್, ತೆಂಗಿನ ತೋಟ, ಆರ್ಕಾಡ್ಸ್ ಅಂದರೆ ಹಣ್ಣಿನ ತೋಟಗಳನ್ನು ಕೂಡ ಸೇರಿಸಲಾಗಿದೆ ಅಂತ ತಜ್ಞರು ಟೀಕೆ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಸರ್ಕಾರದ ಅಂಕಿಅಂಶಗಳು ಸುಮ್ಮನೆ ಉಬ್ಬಿಸಿ ಹೇಳ್ತಿದ್ದಾರೆ, ಹೆಚ್ಚು ಕಾಡಿರುವಂತೆ ತೋರಿಸ್ತಿದ್ದಾರೆ ಅನ್ನೋ ಟೀಕೆ ಕೂಡ ಇದೆ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ದೇಶದಲ್ಲಿ ಕನಿಷ್ಠ 33% ಕಾಡು ಹಾಗೂ ಟ್ರೀ ಕವರ್ ಇರಬೇಕು ಅನ್ನೋ ರೂಲ್ಸ್ ಇದೆ. ಈ ಗೋಲ್ ರೀಚ್ ಆಗೋಕೆ ಸರ್ಕಾರಗಳು ಪ್ಲಾಂಟೇಶನ್ ಎಲ್ಲ ಕಾಡು ಅಂತ ಕನ್ಸಿಡರ್ ಮಾಡ್ಬೋದು, ಅದನ್ನು ಮರ ಅಲ್ವಾ ಅಂತ. ಆದರೆ ನೈಸರ್ಗಿಕ ಕಾಡುಗಳಿಗೂ ಮನುಷ್ಯ ಬೆಳೆ ತೆಗಿಲಿಕ್ಕೆ ಮಾಡಿಕೊಂಡು ಗೊಬ್ಬರ ಹಾಕಿ ಬೆಳೆಸ್ತಿರೋ ಈ ಪ್ಲಾಂಟೇಶನ್ಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಇರಲಿ, ಅಂಥ ರಿಪೋರ್ಟ್ನಲ್ಲೂ ಕರ್ನಾಟಕದ 4 ಜಿಲ್ಲೆಗಳಲ್ಲಿ ಕಾಡು ಕಮ್ಮಿ ಆಗಿದೆ ಅಂತ ಬಂದಿರೋದು ದುರದೃಷ್ಟಕರ. ಸರ್ಕಾರ ಅರಣ್ಯೀಕರಣಕ್ಕೆ ಪ್ಲಾಂಟೇಶನ್ ಡ್ರೈವ್ಗಳನ್ನೇನೋ ಮಾಡ್ತಾ ಇದೆ, ಆದರೆ ಅದು ಸಕ್ಸಸ್ ಕಾಣ್ತಿದೆಯಾ ಅನ್ನೋ ಪ್ರಶ್ನೆ. ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿರೋ ಗಣಿಗಳಲ್ಲಿ 24/7 ಗಣಿಗಾರಿಕೆ ಮಾಡೋಕೆ 1963ರ ಕರ್ನಾಟಕ ಅರಣ್ಯ ಕಾಯ್ದೆಗೆ ತಿದ್ದುಪಡಿ ತರೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋ ರಿಪೋರ್ಟ್ ನವೆಂಬರ್ನಲ್ಲಿ ಬಂದಿತ್ತು. ಹೀಗೆ ಪ್ರಕೃತಿ ವಿರುದ್ಧ ದೌರ್ಜನ್ಯ ತಡೆಯೋದಾ, ದೌರ್ಜನ್ಯ ಮಾಡಿ ಮನುಷ್ಯನ ಅಭಿವೃದ್ಧಿ ಸಾಧಿಸೋದಾ, ಈ ಜಿಜ್ಞಾಸೆ ಇದ್ದೇ ಇದೆ. ಮುಂದಿನ 10 ವರ್ಷಗಳಲ್ಲಿ ಪಶ್ಚಿಮ ಘಟ್ಟಗಳ ಪರಿಸ್ಥಿತಿ ಇನ್ನು ಹೇಗಾಗಿರುತ್ತೋ ಅನ್ನೋದ್ರ ಬಗ್ಗೆ ಆತಂಕ ಇದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.